ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ಇವತ್ತು ಅಫರ್ಮೇಷನ್ ಚಾಲೆಂಜ್ನ ಕೊನೆಯ ದಿನ, 21ನೇ ದಿನ. ಆ್ಯಂಡ್ ಇವತ್ತಿನ ಅಫರ್ಮೇಷನ್ ಬಂದು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನೀವು ಎಲ್ಲರೂ ಆಲ್ ಶುಡ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್. ದಟ್ ಈಸ್ ಅಂದರೆ ಹೀಗೆ ಗರ್ವದಲ್ಲಿ ಮೆರೆಯೋದು ಅಂತ ಅಲ್ಲ, ನಮ್ಮ ಬಗ್ಗೆ ನಾವು ಗರ್ವದಲ್ಲಿ ಹೇಳ್ಕೊಂಡು ತೋರಿಸ್ಕೊಳ್ಳೋದು ಅಂತ ಅಲ್ಲ. ಇಟ್ ಈಸ್ ಬೀಯಿಂಗ್ ಪ್ರೌಡ್ ಆಫ್ ವಾಟ್ ಪರ್ಸನ್ ಯು ಹ್ಯಾವ್ ಬಿಕಮ್, ಯು ಆರ್ ಬಿಕಮಿಂಗ್, or you want to become. Be proud of how you are growing day by day, how you are evolving into a better and better person day by day. How you are so strong by yourself to face anything and everything, all aspects of life till date you have done and you will be in the future, of course. ಸೊ ಈ ಥರ ವಿಷಯಗಳಲ್ಲಿ ನೀವು ನಿಮ್ಮ ಬಗ್ಗೆ ಪ್ರೌಢತೆ ಇರಬೇಕು. ಬೇರೆಯವ್ರ ತೋರಿಕೆಗೋಸ್ಕರ ಪ್ರೌಢತೆ ಅಂತಲ್ಲ, ತೋರಿಸ್ಕೊಂಡು ನಿಮ್ಮಲ್ಲಿ ಏನೂ ಇಲ್ಲ ಅಂತಾರೆ. ನಿಮ್ಮಲ್ಲಿ ಏನಿದೆ, ನೀವು ಏನು ಅನ್ನೋದು ನಿಮಗೆ ಗೊತ್ತು. ಸೊ ಆ ವಿಷಯವಾಗಿ ನೀವು ಹೆಂಗೆ ಬದಲಾಗಿ ನಿಮಗೆ ನೀವು ಚೆನ್ನಾಗಿ ಫೀಲ್ ಮಾಡ್ಕೋತೀರಾ, ಅನುಭವಿಸ್ತೀರಾ, ನಿಮಗೂ ನಿಮ್ಮ ವೈಯಕ್ತಿಕವಾಗಿ ಪ್ರಗತಿಗಾಗಿ ಹಾಗೂ ನಿಮ್ಮ ಕೆಲಸದಲ್ಲಿ, ಜೀವನದಲ್ಲಿ ಎಲ್ಲ ಆಸ್ಪೆಕ್ಟ್ಸಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ರೀತಿಯಿಂದ ಒಂದು ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಆ್ಯಸ್ ಅನ್ ಇಂಡಿವಿಜುವಲ್ ನಿಮಗೆ ನಿಮ್ಮ ಕೆಲಸದಲ್ಲಿ ವಿಚ್ ಎಫೆಕ್ಟ್ಸ್ ಅದರ್ಸ್ ಆಲ್ಸೋ. ಸೊ ಯು ಮಸ್ಟ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್ ಫಾರ್ ಹೂ ಯು ಆರ್ ಆ್ಯಂಡ್ ಹೌ ಯು ಆರ್ ಬೀನ್ ಡೂಯಿಂಗ್ ಥಿಂಗ್ಸ್, ಹೌ ಯು ವಿಲ್ ಕಂಟಿನ್ಯೂ ಟು ಗ್ರೋ ಫರ್ದರ್. ಹೀಗೆ ಹೇಳ್ತಾ ಹೋಪ್ ಈ ಅಫರ್ಮೇಷನ್ ಚಾಲೆಂಜ್ ನಿಮಗೆ ಒಂದು ಎಲ್ಲೆಷ್ಟಾದರೂ ಹೆಲ್ಪ್ ಆಗಿರಬೇಕು 21 ದಿವಸದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಯಾರೇ ಆಗಲಿ ರೆಗ್ಯುಲರ್ ಆಗಿ ದಿನ ನಾನು ಅಫರ್ಮೇಷನ್ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇಫ್ ಇಟ್ ಹ್ಯಾಸ್ affected you a little in a positive way or helped you. So thank you so much for staying with me for 21 days affirmation challenge. ನಗ್ತಾರಿ, ನಗಿಸ್ತಾರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್.